ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ಮಂಡ್ಯದ ಪುಟ್ಟಹಳ್ಳಿ, ನಾಗತಿಹಳ್ಳಿ, ಅಲ್ಲಿ ಇದ್ದಂತಹ ಪುಟ್ಟ ಹುಡುಗನಿಗೆ 8ನೇ ತರಗತಿಯಲ್ಲಿರುವಾಗಲೇ ಆಸೆ, ಅವಾಗಲೇ ಬರವಣಿಗೆ. ಸರ್, ಆ ಆಸೆ ಮೂಡಿದ್ದು ಹೇಗೆ, ಯಾಕೆ? ಆ ಹುಡುಗ ಕಂಪ್ಲೀಟ್ ಅದಕ್ಕೆ 2 ಮುಖ್ಯ ಕಾರಣ ಅನಿಸುತ್ತೆ ನಾನು ಹಿಂದೆ ನೋಡಿದಾಗ. ಒಂದು ಅಪ್ಪ ಅಮ್ಮ, ಯಾಕೆಂದರೆ ಇಬ್ಬರು ಟೀಚರ್ ಆಗಿದ್ರು. ಆಮೇಲೆ ಅಮ್ಮ ಆ ಕೆಲಸನ ಬಿಡಿಸ್ಬಿಟ್ಟು ಪಾಪ ಅವ್ರನ್ನ ಕೃಷಿಗೆ ಹಾಕಿಬಿಟ್ರು ಅಪ್ಪ. ಬಟ್ ಇಬ್ಬರು ಅಕ್ಷರ ಪ್ರಪಂಚದವರು. ನನಗೆ ಮೊದಲು ವರ್ಣಮಾಲೆ ತಿದ್ದಿಸಿದ ಅಮ್ಮ, ಅಪ್ಪ, ಅದು ಅಕ್ಷರ ಜಗತ್ತಿಗೆ ತೆರೆಕೊಳ್ತು. 2ನೇ ಎಲಿಮೆಂಟು, ನಮ್ಮ ಹಳ್ಳಿನಲ್ಲಿ ಬ್ರಿಟಿಷರು ಪ್ರಾರಂಭ ಮಾಡಿದ ಒಂದು ಶಾಲೆ. ಈಗ 101 ವರ್ಷ ಅದಕ್ಕೆ. ಹೋದ ವರ್ಷ ಅಷ್ಟೇ ಶತಮಾನೋತ್ಸವ ಮಾಡಿದ್ವಿ. ಆ ಶಾಲೆ ಬಹುಶಃ ಹೆದ್ದಾರಿ ಪಕ್ಕದ ಹಳ್ಳಿಗೊಂದು ಶಾಲೆ. ಯಾರೋ ಬ್ರಿಟಿಷ್ ಅಧಿಕಾರಿ ಅಥವಾ ಅವತ್ತಿದ್ದಂತಹ ಸ್ಥಳೀಯ ಅಧಿಕಾರಿಗಳು, ನನ್ನ ಗ್ರಾಮದ ಜನ ಸೇರಿ ಒಂದು ಶಾಲೆ ಪ್ರಾರಂಭ ಮಾಡಿದ್ರಲ್ಲ, ಅದು ನನಗೆ ಒಂದು ಪ್ರಪಂಚವನ್ನು ತೆರೀತು. ಈ 2 ಕಾರಣಕ್ಕೆ ನಾನು ಅಕ್ಷರಗಳಿಗೆ ಬೇಗ ಸಿಕ್ಕಿಕೊಂಡೆ. ಅಕ್ಷರಗಳಿಗೆ ಸಿಕ್ಕಿದ್ರಿಂದ ಅದು ಸಾಹಿತ್ಯದ ಕಡೆ ಕರ್ಕೊಂಡು ಹೋಯಿತು. ಕೆಲವರಿಗೆ ಕೆಲವು ಅವ್ರದ್ದೇ ಶಕ್ತಿಗಳಿರುತ್ತೆ. ಆ ಶಕ್ತಿಗಳನ್ನು ನಾವು ಸಕಾಲದಲ್ಲಿ ಶೋಧಿಸ್ಕೋಬೇಕು. ಈಗ ನಿನಗೇನೋ ಒಂದು ಕೆಪಾಸಿಟಿ ಇದೆಯಲ್ಲ, ನಿನಗೆ ಫಸ್ಟ್ ಗೊತ್ತಾಗಬೇಕು. ಬೇರೆಯವ್ರು ಹೇಳೋದೊಂದು ಇರುತ್ತೆ, ನಮಗೆ ಗೊತ್ತಾಗಬೇಕು. ನನಗೆ ಗೊತ್ತಾಯಿತು, ನಾನು ಈ ದಾರಿಯಲ್ಲಿ, ಈ ಜಾಡಿನಲ್ಲಿ ಹೋದರೆ ನನಗೇನೋ ಸಿಗತ್ತೆ ಅಂತ. ಸೊ ನನ್ನದು ಮೊದಲು ಅಕ್ಷರ ಯಾತ್ರೆ, ಅನಂತರ ಬಿಂಬಗಳು ಬಂದದ್ದು, ಅಂದರೆ ಸಿನಿಮಾ ಬಂದದ್ದು. ಸೊ ಅಕ್ಷರ ಮತ್ತು ಬಿಂಬ ಸಾಂಗತ್ಯ ಇದೆಯಲ್ಲ, ಅಕ್ಷರ ಮತ್ತು ಬಿಂಬಗಳ ಸ್ನೇಹ, ಆ ಪ್ರಯೋಗ ತಡವಾಗಿ ಶುರುವಾದದ್ದು. ಬಟ್ ಅಕ್ಷರಗಳೇ ನನ್ನ ಮೊದಲ ತವರು. ಬರವಣಿಗೆ, ಕಥೆಗಳು, ಮುಖ್ಯವಾಗಿ ಕಥೆ ನನಗೆ ಇಷ್ಟವಾದಂತಹ ಸಾಹಿತ್ಯ ಪ್ರಕಾರ. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಕಥೆ ಬರೆಯೋದನ್ನು. ಕಥೆ ಓದುಗರು, ಕಥೆಯ ಓದುಗರ ಪ್ರವಾಹದೋಪಾದಿಯ ಅಭಿಮಾನ, ಪತ್ರಗಳು. ಐ ರಿಯಲಿ ಎಂಜಾಯ್ಡ್ ಆಸ್ ಎ ಸ್ಟೋರಿ ಟೆಲ್ಲರ್, ಸ್ಟೋರಿ ರೈಟರ್. ಸೂಪರ್ ಸರ್. ಸರ್, ಈಗ ಕೂತ್ಕೊಂಡು ನೋಡುವಾಗ ಅಲ್ಲಿಂದ ಶುರುವಾದ ಜರ್ನಿ ಇವತ್ತು ಇಲ್ಲಿದೆ, ಇಲ್ಲಿ ಇವತ್ತು ಮಾತಾಡ್ತಾ ಇದ್ದೀವಿ. ಐ ಥಿಂಕ್ ನೀವು ಬರವಣಿಗೆ ಶುರು ಮಾಡಿದಾಗ ಅಥವಾ ಸಿನಿಮಾಗಳು ಶುರು ಮಾಡಿದಾಗ ನಾವು ಹುಟ್ಲೇ ಇಲ್ಲ. ಇವತ್ತು ನಮಗೊಂದು ಅವಕಾಶ ಸಿಕ್ಕಿದೆ, ನಿಮ್ಮಂಥ ಇಷ್ಟು ಸಾಧನೆ ಮಾಡಿರುವಂಥ ಸಾಧಕನನ್ನು ಮಾತನಾಡಿಸುವಂಥ ಒಂದು ಅವಕಾಶ. ಈಗ ಇಲ್ಲಿ ಕೂತು ಯೋಚನೆ ಮಾಡುವಾಗ ಏನೆಲ್ಲ ನೆನಪಿಗೆ ಬರುತ್ತೆ ಸರ್ ನಿಮ್ಗೆ? ಸುಮ್ಮನೆ ಕೂತ್ಕೊಂಡಿದ್ದೀರಾ, ಇದು ನಾನು ಹೇಳ್ಕೊಬೇಕು, ಈ ಮಾತುಗಳು ಯುವ ಪ್ರತಿಭೆಗಳಿಗೆ ಅಥವಾ ಯುವಕರಿಗೆ ಸ್ಫೂರ್ತಿ ಆಗಬಹುದು, ನಾನು ಹೇಳ್ತೀನಿ ಅಂತಂದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್? ಏನೇನು ನೆನಪು? ನನಗೆ ಮೊದಲನೇದಾಗಿ ಉಪದೇಶಾತ್ಮಕವಾಗಿ ಮಾತಾಡೋದು ಕಷ್ಟ. ಪ್ರೀಚಿಂಗ್ ಈಸ್ ನಾಟ್ ಗುಡ್ ಆ್ಯಂಡ್ ಇಟ್ಸ್ ನಾಟ್ ವರ್ತ್ ಆಲ್ಸೋ. ಯಾಕೆಂದರೆ ಇವತ್ತಿನ ಜಗತ್ತಿಗೆ ಯಾವ ಉಪದೇಶವನ್ನು ಕೇಳಿಸ್ಕೊಳ್ಳೋ ಸಹನೆ ಇಲ್ಲ, ತಾಳ್ಮೆ ಇಲ್ಲ. ಹೂ ಕೇರ್ಸ್ ಅಂತಾರೆ. ನಾನು ಒಂದು ಸ್ಕೂಲನ್ನು ನಡೆಸ್ತಾ ಇದ್ದೀನಿ, ಸಿನಿಮಾ ಶಾಲೆನ. ಅದರಿಂದ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇದಲ್ಲದೆ ನಾನು ಬೇರೆ ಬೇರೆ ಕಡೆ ಪಾಠ ಮಾಡೋಕ್ಕೆ ಹೋಗ್ತಿರ್ತೀನಿ. ಆದರೆ ಕಿರಿಯರಿಗೆ ಕಿವಿ ಮಾತು ಅಂತ ಹಂಚ್ಕೋಬೋದಷ್ಟೇ. ಕಿವಿ ಮಾತು ಅಂತ ನಾನು ಹಂಚ್ಕೊಳ್ಳುವಾಗ ನಾನು ಅತ್ಯಂತ ವಿನಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾನು ವಿದ್ಯಾರ್ಥಿನೇ. ನನಗೇನೇ ದೊಡ್ಡ ದೊಡ್ಡ ಪಠ್ಯಗಳನ್ನು ನೀವು ಕೊಟ್ಟರು ಕೂಡ ನನ್ನ ಒಳಗೆ ಗೊತ್ತು, ಐ ಆಮ್ ಎ ಸ್ಟೂಡೆಂಟ್ ಆಫ್ ಲೈಫ್, ಐ ಆಮ್ ಎ ಸ್ಟೂಡೆಂಟ್ ಆಫ್ ಸಿನೆಮಾ ಅಂತ. ಆ ದೃಷ್ಟಿಯಿಂದ ನಾನು ಯಾವಾಗಲೂ ನನ್ನ ಕಿರಿಯ ಮಿತ್ರರಿಗೆ ಹೇಳೋದು, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಆಮೇಲೆ ನಿಮಗೆ ಒಂದು ಶಕ್ತಿ ಇರುತ್ತೆ. ನಿಸರ್ಗ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಶಕ್ತಿಯನ್ನು ಕೊಟ್ಟಿರುತ್ತೆ. ಆ ಶಕ್ತಿ ಕೇವಲ ದೈಹಿಕ ಸ್ವರೂಪದಲ್ಲಿರಲ್ಲ, ಮಾನಸಿಕ ಸ್ವರೂಪದಲ್ಲಿರುತ್ತೆ, ಸೃಜನಶೀಲತೆಯಿಂದ ಕೂಡಿರುತ್ತೆ, ಸೃಜನೇತರವಾಗಿರುತ್ತೆ. ಒಬ್ಬ ಒಳ್ಳೆ ಬಿಸ್ನೆಸ್ಮನ್ ಆಗೋದು ಕೂಡ ಒಂದು ಶಕ್ತಿ, ಒಬ್ಬ ಒಳ್ಳೆ ಪೊಲಿಟಿಷಿಯನ್ ಆಗೋದು ಒಂದು ಶಕ್ತಿ, ಒಬ್ಬ ಕ್ರೀಡಾಪಟು ಆಗೋದು, ಒಬ್ಬ ಸಂಗೀತಕಾರನಾಗೋದು, ಒಬ್ಬ ನಟನ ಆಗೋದು, ಸಾಹಿತಿ ಆಗೋದು, ವಾಟ್ ಎವರ್ ಇಟ್ ಈಸ್. ಆ ಶಕ್ತಿನ ನಾವು ಹುಡುಕೋಬೇಕು, ಗ್ರಹಿಸ್ಕೋಬೇಕು. ಕೆಲವರಿಗೆ ಗಾಡ್ ಫಾದರ್ಸ್ ಅಂತಿರ್ತಾರೆ, ಪರಿಸರ ಇರುತ್ತೆ, ಸಪೋರ್ಟ್ ಅಂತ ಇರುತ್ತೆ, ಅವರು ಅದೃಷ್ಟವಂತರು. ಆದರೆ ಬಹಳಷ್ಟು ಜನಕ್ಕೆ ಆ ಅದೃಷ್ಟ ಇರಲ್ಲ, ನನ್ನಂಥವ್ರಿಗೆ. ಆಗ ನಮ್ಮನ್ನು ನಾವು ಕಂಡುಕೊಳ್ಳೋದು ಒಂದನೇದು. ಆ ಕಂಡುಕೊಂಡ ದಾರಿಯಲ್ಲಿ ಪ್ರಯಾಣ ಸ್ಟಾರ್ಟ್ ಮಾಡೋದು ಎರಡನೇದು. ಅತ್ಯಂತ ಮುಖ್ಯವಾದ ಮೂರನೇದು ಏನಂದರೆ, ನಾನು ಹೇಳೋದು ಸಮಯ ಪ್ರಜ್ಞೆ. ಸಮಯ ಪ್ರಜ್ಞೆ ಇಲ್ಲದೇ ಇದ್ದರೆ ನಾವು ಏನನ್ನೂ ಅಚೀವ್ ಮಾಡೋಕ್ಕಾಗಲ್ಲ. ನಮ್ಮ ದೇಶದಲ್ಲಿ ದುರ್ದೈವವಶಾತ್ ನಮ್ಮ ಮುಂದೆ ಇರುವ ನಾಯಕರು, ಎಲ್ಲ ಥರದ ನಾಯಕರು, ಪೊಲಿಟಿಕಲ್ ಲೀಡರ್ಸ್, ಕಲ್ಚರಲ್ ಲೀಡರ್ಸ್, ಯಾರು ಸಮಯನ ಪಾಲನೆ ಮಾಡಲ್ಲ. ಮತ್ತು ಅದರ ಬಗ್ಗೆ ನಾಚಿಕೆ, ಒಂದು ಚಿಕ್ಕ ಗಿಲ್ಟ್ ಕೂಡ ಇರಲ್ಲ.
1 ಗಂಟೆ ತಡವಾಗಿ ಕಾರ್ಯಕ್ರಮಕ್ಕೆ ಬಂದ ಮನುಷ್ಯನಿಗೆ ಒಂದು ಸಣ್ಣ ಅಪರಾಧಿ ಪ್ರಜ್ಞೆ ಇರಬೇಕು. ನಾನು ನೋಡ್ತೀನಿ, ನನಗೆ ಒಂದೆರಡು ಕಡೆ ದೊಡ್ಡ ದೊಡ್ಡ ಸಚಿವರು ಬರೋ ತಡವಾಗಿದ್ದರಿಂದ ನಾನು ಕಾರ್ಯಕ್ರಮದಿಂದ ಬಂದುಬಿಟ್ಟಿದ್ದೀನಿ. ಅದು ನಾನು ಇರೋಕ್ಕಾಗಲ್ಲ. ಅವ್ರು ಬೇಜಾರು ಮಾಡಿಕೊಂಡ್ರು ಕಾರ್ಯಕ್ರಮ. ಸಾರ್ ಮಿನಿಸ್ಟ್ರು ಬರ್ತಾರೆ, ಇರಲಪ್ಪ, ನನ್ನ ಸಮಯ ನನಗೆ ಅಮೂಲ್ಯ, ನನಗೆ ಅವ್ರ ಸಮಯ ಅವ್ರಿಗೆ ಹೆಂಗೋ ನಮ್ಮ ಸಮಯ ನಮಗೆ ಅಮೂಲ್ಯ. ಆದರೆ ಇಡೀ ಭಾರತದಲ್ಲಿ ಸಮಯ ಪ್ರಜ್ಞೆಯ ಕೊರತೆ ಅಗಾಧವಾಗಿದೆ. ಎಕ್ಸ್ಕ್ಯೂಸ್ಗಳಿರುತ್ತೆ. ಹೌದಪ್ಪ ಟ್ರಾಫಿಕ್ ಅಂತೀರಿ, ಟ್ರಾಫಿಕ್ಕಿಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಿಗೆ ಸೇರಿಸಿಟ್ಕೊಳ್ಳಿ. ಅನಿರೀಕ್ಷಿತಗಳನ್ನು ಬಿಟ್ಟು, ಅನಿರೀಕ್ಷಿತಗಳು ಅಥವಾ ವೈದ್ಯಕೀಯ ತುರ್ತು ಬಿಟ್ಟರೆ ತಡವಾಗಿ ಹೋಗಬಾರ್ದು. ಎಕ್ಸ್ಕ್ಯೂಸ್ ಅಂತ ಇದ್ದೇ ಇರುತ್ತೆ. ಒಂದೇನೋ ಆಕ್ಸಿಡೆಂಟ್ ಆಯಿತು, ಮೆಡಿಕಲ್, ಅಂಥದ್ದೆಲ್ಲ ನಾನು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು. ಜನರಲಿ ಟೇಕನ್ ಫಾರ್ ಗ್ರಾಂಟೆಡ್ ಆಗಿದೆ. ಆ ಮಾದರಿ ಅವರು ಯಾರೋ ಪೊಲಿಟಿಕಲ್ ಲೀಡರ್ಸು, ಕಲ್ಚರ್ ಲೀಡರ್ಸ್ ಆಗಿ ನಡ್ಕೊಳ್ತಾರೆ ಅಂತ ನಮ್ಮ ಯುವಕರು ಕೂಡ ಅಯ್ಯೋ ಪರವಾಗಿಲ್ಲ ಅಂತ ಇದ್ದಾರೆ. ಯಾಕೆಂದರೆ ನೀವು ಎಷ್ಟು ಹಣ ಕೊಟ್ಟರು ಸಮಯವನ್ನು ಮರಳಿ ತರೋಕ್ಕೆ ಸಾಧ್ಯ ಇಲ್ಲ. ನಾನಂತೂ ಒಂದು ದಿನವನ್ನು ವಿಭಜಿಸಿಕೊಂಡು ಈ ಕ್ಷೇತ್ರಕ್ಕೆ, ಈ ಕೆಲಸಕ್ಕೆ ಇಷ್ಟು ಅಂತ ವಿಂಗಡಣೆ ಮಾಡಿಕೊಂಡು ಉಸಿರುಗಟ್ಟಿ ಕೆಲಸ ಮಾಡಿದರೂ ದಿನಕ್ಕೆ 16 ಗಂಟೆ 17 ಗಂಟೆ ಕೆಲವು ದಿವಸ ಆಗತ್ತೆ. ಅದೆಲ್ಲ ಕೆಲಸಗಳನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ನನಗಿಲ್ಲ. ಬಟ್ ಅದನ್ನು ನಾನು ಇಷ್ಟಪಟ್ಟು ಮಾಡ್ತೇನೆ. ಓದುವುದು ಕೂಡ ನನ್ನ ಬದುಕಿನ ಭಾಗ, ವ್ಯಾಯಾಮ ನಮ್ಮ ಬದುಕಿನ ಭಾಗ. ಯಾರಿಗಾದರೂ ಸಮಯ ಕೊಟ್ಟರೆ ಅವರಿಗೆ ಸಕಾಲಕ್ಕೆ ಅವ್ರನ್ನ ಭೇಟಿ ಮಾಡೋದು ಅಥವಾ ನಾವು ಹೋದಾಗ ಅವ್ರನ್ನ ಭೇಟಿ ಮಾಡೋದು ಬಹಳ ಮುಖ್ಯ. ಮೊನ್ನೆ ಒಂದು ಶಾಲಾ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಹೇಳಿದೆ, ತುಂಬ ತಡವಾಗಿ ಶುರು ಮಾಡಿದರು. ನನಗೆ ಬೇಕಾದ ಗೆಳೆಯನ ಶಾಲೆ ಅದು. ಇಡೀ ಅವರ ಕುಟುಂಬ ನಮ್ಮನ್ನು ಕರೆಸಿ 1 ಗಂಟೆ ಅವರೇ ಬಂದಿಲ್ಲ. ನಾನು 100 ಮೈಲಿಯಿಂದ ಡ್ರೈವ್ ಮಾಡ್ಕೊಂಡು ಓಡಿ ಬಂದಿದ್ದೀನಿ. ನಾನು ಹೇಳಿದೆ, ಯಾಕೆ ಹೀಗೆ ಮಾಡ್ತೀರಿ ಅಂತ. ಅವರೆಲ್ಲ ಬೇಜಾರು ಮಾಡಿಕೊಂಡ್ರು. ಸೊ ಇದನ್ನು ಒಂದು ಮಾದರಿಯಾಗಿ ಹೇಳೋದೇನಂತಂದರೆ, ಅನಿವಾರ್ಯ ಕಾರಣಗಳನ್ನು ಹೊರತುಪಡಿಸಿ ಸಮಯವನ್ನು ಗೌರವಿಸಿ. ನೀವು ಎಷ್ಟು ಕೋಟಿ ಹಣ ಕೊಟ್ಟರೂ ನೀವು ಕಳೆದು ಹೋದ ಸಮಯವನ್ನು ಮರಳಿ ಪಡೆಯಲಾರಿರಿ. ಇದು ಎಸ್ಪೆಷಲಿ ಇವತ್ತಿನ ಜನ್ರೇಷನ್ನು. ಶೂಟಿಂಗ್ ಇರಬಹುದು, ಕ್ಲಾಸ್ ರೂಮಿಗೆ ಬರೋದಿರಬಹುದು, ಕಚೇರಿಗೆ ಹೋಗೋದಿರಬಹುದು, ಕೊನೆಗೆ ನಿಮ್ಮ ಕುಟುಂಬದ ಜೊತೆ ನೀವು ಚೆನ್ನಾಗಿರೋ ಕಾಲ ಕಳೆಯೋದು ಕೂಡ ಒಂದು ಸಮಯ ಅಲೋಕೇಟ್ ಮಾಡ್ಕೋಬೇಕು. ಅದನ್ನು ನಾನು ಹಾಗಾಗಿ ಹೇಳ್ತಿರ್ತೀನಿ. ಇಲ್ಲೂ ನೀನು ಕೇಳಿದ್ರಿಂದ ಹೇಳ್ತೀನಿ.